Dear brothers and sisters, as the Bible says in Deuteronomy 15:10, ಪ್ರಿಯ ಸಹೋದರ ಸಹೋದರಿಯರೇ, ಧರ್ಮೋಪದೇಶ ಕಂಡ 15:10 ಸತ್ಯವೇದವು ನಮಗೆ ಹೇಳುವ ಪ್ರಕಾರ, give generously to them and do so without a grudging heart. ನೀವು ಕೊಡುವಾಗ ಬೇಸರಗೊಳ್ಳದೆ ಉದಾರವಾದ ಮನಸ್ಸಿನಿಂದಲೇ ಕೊಡಬೇಕು. Then because of this, the Lord your God will bless you in all your ಇದರ work. ಮೂಲಕ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಎಲ್ಲಾ ಕೆಲಸಗಳಲ್ಲಿಯೂ ಮತ್ತು ಪ್ರಯತ್ನಗಳಲ್ಲಿಯೂ ನಿಮ್ಮನ್ನು ಆಶೀರ್ವದಿಸುವನು. And in everything you put your hand to, ಎಲ್ಲದರಲ್ಲಿಯೂ ಎಲ್ಲ ಕೆಲಸಗಳಲ್ಲಿಯೂ ನಿಮ್ಮ ಕೈಯನ್ನು ನೀವು ಹಾಕುವಾಗ God will bless you in all your work and in everything you put your hand to. ನಿಮ್ಮ ಎಲ್ಲ ಕೆಲಸಗಳಲ್ಲಿಯೂ ಮತ್ತು ಪ್ರಯತ್ನಗಳಲ್ಲಿಯೂ ಕರ್ತನು ತಾನೇ ನಿಮಗೆ ಅಭಿವೃದ್ಧಿಪಡಿಸಿ ಆಶೀರ್ವದಿಸುವನು. How sweet it is to read this. ಇದನ್ನು ಓದುವುದಕ್ಕಾಗಿ ಅದು ಎಷ್ಟು ಮಧುರವಾಗಿದೆ ಅಲ್ವೇ? God is also so sweet to bless us in all that we ನಾವು do. ಮಾಡುವ ಎಲ್ಲ ಕಾರ್ಯಗಳಲ್ಲಿ ದೇವರು ಆಶೀರ್ವಾದ ಮಾಡುವುದಕ್ಕಾಗಿ ಆತನು ಬಹಳ ಮಧುರವಾಗಿದ್ದಾನೆ. When we heed to God's commandment to help those in need, ನಾವು this ದೇವರ happens. ಆಜ್ಞೆಗೆ ಒಳಗಾಗಿ ಅವಶ್ಯಕತೆಯಲ್ಲಿ ಇದ್ದವರಿಗೆ ನಾವು ಸಹಾಯ ಮಾಡುವಾಗ ಈ ಕಾರ್ಯವು ನಡೆಯುತ್ತದೆ. In Proverbs 19:17, the Bible says, "He who has pity on the poor lends to Yahweh." ಜ್ಞಾನೋಕ್ತಿಗಳು 19:17 ಸತ್ಯವೇದವು ಹೇಳುತ್ತದೆ, ಬಡವರಿಗೆ ದಯ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವನು ಎಂದು ಬರೆಯಲ್ಪಟ್ಟಿದೆ. He will reward ಆ him. ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರ ಮಾಡುವನು. My dad, when my mother was admitted in the hospital, he came to Chennai and prayed with my dad, Dr. D.J.S. ನನ್ನ Dinakaran. ತಾಯಿ ಆಸ್ಪತ್ರೆಗೆ ದಾಖಲಾದಾಗ ನನ್ನ ತಂದೆ ಚೆನ್ನೈಗೆ ಬಂದು ನನ್ನ ತಂದೆಯಾದ DJS ದಿನಕರನ್ ಅವರೊಡನೆ ಸೇರಿ ಪ್ರಾರ್ಥನೆ ಮಾಡಿದರು. He not only prayed with my dad, but then he gave donation to the ನನ್ನ ministry. ತಂದೆಯೊಂದಿಗೆ ಅವರು ಬರೀ ಪ್ರಾರ್ಥನೆ ಮಾತ್ರ ಮಾಡಲಿಲ್ಲ, ಸೇವೆಗೋಸ್ಕರ ದೇಣಿಗೆಯನ್ನು ಕೂಡ ಕೊಟ್ಟರು. When he went back to the hospital to see my mother, he got a ಅವರು surprise. ಹಿಂತಿರುಗಿ ನನ್ನ ತಾಯಿಯನ್ನು ನೋಡಲು ಆಸ್ಪತ್ರೆಗೆ ಹೋದಾಗ ಅವರಿಗೆ ಬಹಳ ಆಶ್ಚರ್ಯವಾಯಿತು. My dad got the bill in his hand. He was so shocked to see the total amount. ನನ್ನ ತಂದೆಗೆ ಆ ವೆಚ್ಚದ ಒಂದು ರಸೀದಿ ಅವರ ಕೈಯಲ್ಲಿ ಬಂದಾಗ ಅದರ ಮೊತ್ತ ನೋಡಿ ಅವರಿಗೆ ಆಶ್ಚರ್ಯವಾಯಿತು. The officers, they deducted the total amount, exactly the amount my dad donated to Jesus Calls ಯೇಸು ministry. ಕರೆಯುತ್ತಾನೆ ಸೇವೆಗೆ ನನ್ನ ತಂದೆ ಎಷ್ಟು ಹಣ ದೇಣಿಗೆ ಕೊಟ್ಟಿದ್ದರೋ ಅದೇ ಹಣವನ್ನು ಆ ಸಂಪೂರ್ಣ ಮೊತ್ತದಲ್ಲಿ ಅವರು ಕಳೆದಿದ್ದರು. My dad was so happy to see ಅದನ್ನು that, ನೋಡುವುದಕ್ಕಾಗಿ ನನ್ನ ತಂದೆಗೆ ಬಹಳ ಸಂತೋಷವಾಯಿತು. and he began to give more to God. ಅಂದಿನಿಂದ ಅವರು ಸೇವೆಗೆ ಹೆಚ್ಚಾಗಿ ಕೊಡುವುದಕ್ಕೆ ಪ್ರಾರಂಭಿಸಿದರು. The Lord will certainly reward for every labor of love you show toward God also. ದೇವರಿಗೆ ನಾವು ಪ್ರೀತಿಕರವಾಗಿ ಏನೆಲ್ಲ ಮಾಡುತ್ತೇವೋ ಅದಕ್ಕಾಗಿ ಖಂಡಿತವಾಗಿಯೂ ದೇವರು ಪ್ರತಿಫಲ ಕೊಡುವನು. When we help those who are in need, ನಾವು ಅವಶ್ಯಕತೆಯಲ್ಲಿ ಇದ್ದವರಿಗೆ ನಾವು ಸಹಾಯ ಮಾಡುವ ಸಮಯದಲ್ಲಿ the Lord will bless us more. ಕರ್ತನು ಹೆಚ್ಚಾಗಿ ನಮ್ಮನ್ನು ಆಶೀರ್ವಾದ ಮಾಡುವನು. In Proverbs 11:24, the Bible says, ಜ್ಞಾನೋಕ್ತಿಗಳು 11:24 ಸತ್ಯವೇದವು ಹೇಳುತ್ತದೆ, one person gives freely, ಒಬ್ಬ ವ್ಯಕ್ತಿ ಉದಾರವಾಗಿ ಅವನು ಚೆಲ್ಲಿದರು it gains even more. ಅವನಿಗೆ ಅದು ವೃದ್ಧಿಯಾಗುವುದು. Another withholds unduly but comes to poverty. ಮತ್ತೊಬ್ಬನು ನ್ಯಾಯವಾದದ್ದನ್ನು ಬಿಗಿ ಹಿಡಿದರೂ ಅವನಿಗೆ ಬಡತನ ಬರುವುದು ಎಂದು ಹೇಳಲ್ಪಟ್ಟಿದೆ. The more we give, the more we will be blessed. ನಾವು ಹೆಚ್ಚು ಕೊಡುವಾಗ ಹೆಚ್ಚು ಆಶೀರ್ವಾದ ಹೊಂದಿಕೊಳ್ಳುತ್ತೇವೆ. When we are concerned with the needy people, ನಾವು ಅವಶ್ಯಕತೆಯಲ್ಲಿ ಇದ್ದವರ ಕುರಿತಾಗಿ ಚಿಂತಿಸುವಾಗ the Lord not only rewards us but protects us and keeps us alive. ದೇವರು ಪ್ರತಿಫಲ ಮಾತ್ರ ಕೊಡುವವನಲ್ಲ, ನಮಗೆ ಆತನು ಸುರಕ್ಷತೆಯನ್ನು ಅನುಗ್ರಹಿಸುತ್ತಾನೆ. He will not give us up to the will of our enemy. ಯೆಹೋವನು ನಮ್ಮನ್ನು ಶತ್ರುಗಳ
ಅಧೀನಕ್ಕೆ ನಮ್ಮನ್ನು ಕೊಡುವುದಿಲ್ಲ. The Bible says so in Psalm 41:2. ಕೀರ್ತನೆ 41:2 ಸತ್ಯವೇದವು ಹೇಳುತ್ತದೆ. Today let us consider the commandment of giving. ಕೊಡುವಿಕೆಯ ಆಜ್ಞೆಗಳ ಕುರಿತಾಗಿ ಇಂದು ನಾವು ಯೋಚಿಸೋಣ. In our Sisha organization, we give to those who are in need. ನಾವು ನಮ್ಮ ಶೀಶಾ ಸಂಸ್ಥೆಯ ಮೂಲಕವಾಗಿ ಅವಶ್ಯಕತೆಯಲ್ಲಿ ಇದ್ದವರಿಗೆ ನಾವು ಕೊಡುತ್ತೇವೆ. Our motto is let's give ನಮ್ಮ life. ಧ್ಯೇಯ ವಾಕ್ಯ ಜೀವ ಕೊಡುವುದು ಆಗಿದೆ. It is the Lord who commanded us to start this ಈ organization. ಸಂಸ್ಥೆಯನ್ನು ಆರಂಭಿಸುವಂತೆ ಕರ್ತನೇ ನಮಗೆ ಆಜ್ಞಾಪಿಸಿದನು. We sponsor those who are poor in our university, in our Karunya University. ನಮ್ಮ ಕಾರುಣ್ಯ ವಿಶ್ವವಿದ್ಯಾಲಯದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ನಾವು ಸಹಾಯ ಮಾಡುತ್ತೇವೆ. They study ಅವರು freely. ಉಚಿತವಾಗಿ ಅಭ್ಯಾಸ ಮಾಡುತ್ತಾರೆ. We have started tuition centers for the ಬಡ poor. ಮಕ್ಕಳಿಗಾಗಿ ಟ್ಯೂಷನ್ ಕೇಂದ್ರಗಳನ್ನು ಪ್ರಾರಂಭಿಸಿದ್ದೇವೆ. We give funds to the widows and orphans. ಅನಾಥರಿಗಾಗಿ ವಿಧವೆಯರಿಗಾಗಿ ನಾವು ಸಹಾಯ ಮಾಡುತ್ತೇವೆ. We give wheelchairs and we try hard to help the poor and needy. ಬಡ ಜನರಿಗೆ ಅವಶ್ಯಕತೆಯಲ್ಲಿರುವವರಿಗೆ ನಾವು ಸಹಾಯ ಮಾಡುತ್ತೇವೆ ಮತ್ತು ಅಂಗವಿಕಲರಿಗೆ ನಾವು ಗಾಲಿ ಕುರ್ಚಿಗಳನ್ನು ಕೊಡುತ್ತೇವೆ. Those who are with special needs, we give them treatment. ವಿಶೇಷ ಅವಶ್ಯಕತೆಯಲ್ಲಿ ಇದ್ದವರಿಗೆ ನಾವು ಉಚಿತವಾದ ಚಿಕಿತ್ಸೆಯನ್ನು ಕೊಡುತ್ತೇವೆ. And the Lord is giving us so many more projects to help the needy people. ಅವಶ್ಯಕತೆಯಲ್ಲಿದ್ದ ಜನರಿಗೆ ಸಹಾಯ ಮಾಡಲು ಇನ್ನೂ ಹೆಚ್ಚಿನ ಯೋಜನೆಗಳನ್ನು ಕರ್ತನು ನಮಗೆ ಕೊಡುತ್ತಿದ್ದಾರೆ. That's why the Lord is blessing our ministry. ಅದಕ್ಕಾಗಿ ದೇವರು ನಮ್ಮ ಸೇವೆಯನ್ನು ಆಶೀರ್ವದಿಸುತ್ತಿದ್ದಾನೆ. The Lord is blessing our family. ನಮ್ಮ ಕುಟುಂಬವನ್ನು ಕರ್ತನು ಆಶೀರ್ವಾದ ಮಾಡುತ್ತಿದ್ದಾನೆ. Whatever projects the Lord had given us, the Lord has blessed us. ಏನೆಲ್ಲ ಯೋಜನೆಗಳು ದೇವರು ಕೊಟ್ಟನು ಎಲ್ಲವನ್ನು ಕರ್ತನೆ ಅದನ್ನು ಆಶೀರ್ವದಿಸಿದನು. Yes, dear friends, you will have the reward for what you are doing for the needy. ಮತ್ತು ಅವಶ್ಯಕತೆಯಲ್ಲಿದ್ದವರಿಗೆ ನೀವು ಏನು ಮಾಡುತ್ತಿದ್ದರು ಸ್ನೇಹಿತರೆ, ಕರ್ತನು ಖಂಡಿತವಾಗಿ ನಿಮಗೆ ಪ್ರತಿಫಲ ಕೊಡುವನು. The Bible says those who refresh others will be ಯಾರು refreshed. ಬೇರೆಯವರಿಗೆ ದಯ ತೋರಿಸುತ್ತಾರೋ ಅವರಿಗೆ ದಯ ತೋರಿಸಲ್ಪಡುವುದು ಎಂದು ಸತ್ಯವೇದವು ನಮಗೆ ಹೇಳುತ್ತದೆ. When you satisfy the need of the afflicted, you will be like a well-watered ನೀವು garden. ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವಾಗ ನೀರು ತುಂಬಿದಂತಹ ತೋಟಕ್ಕೆ ಸಮಾನವಾಗುವಿರಿ. May the Lord bless you so. ಕರ್ತನು ನಿಮ್ಮನ್ನು ಕೂಡ ಆಶೀರ್ವದಿಸಲಿ. Father, let your children be blessed in all their work, ತಂದೆಯೇ ಅವರ ಎಲ್ಲ ಕೆಲಸಗಳಲ್ಲಿ ನಿನ್ನ ಆಶೀರ್ವಾದವರು ಹೊಂದಲಿ. in all that they do. ಅವರು ಮಾಡುವ ಎಲ್ಲ ಪ್ರಯತ್ನಗಳಲ್ಲಿ Lord, as they would come forward to help the needy, ಕರ್ತನೆ ಅವರು ಬಡವರಿಗೆ ಸಹಾಯ ಮಾಡಲು ಮುಂದೆ ಬರಲಿ. bless them, ಕರ್ತನೆ Lord. ಅವರನ್ನು ಆಶೀರ್ವದಿಸು, Bless them, ಅವರನ್ನು Lord. ಆಶೀರ್ವದಿಸು. Lord, open the doors of heaven and pour out your ಕರ್ತನೆ blessing. ನಿನ್ನ ಪರಲೋಕದ ಬಾಗಿಲನ್ನು ತೆರೆದು ನಿನ್ನ ಆಶೀರ್ವಾದಗಳನ್ನು ಸುರಿಸು. Lord, as they are mindful to bless the needy people, ಅವಶ್ಯಕತೆಯಲ್ಲಿದ್ದ ಜನರಿಗೆ ಸಹಾಯ ಮಾಡಲು ಅವರು ಯೋಚನೆ ಮಾಡಿರುವಾಗ let your hand come upon them to give them the best of the land. ಕರ್ತನೆ ಭೂಮಿಯ ಉತ್ತಮತೆ ಹೊಂದುವುದಕ್ಕಾಗಿ ನಿನ್ನ ಹಸ್ತ ಕೊಡುವುದಕ್ಕಾಗಿ ಅವರ ಮೇಲೆ ಬರಲಿ. Lord, help them to heed to your commandment, Lord. ಕರ್ತನೆ ನಿನ್ನ ಆಜ್ಞೆಗೆ ಅವರು ಒಳಗಾಗುವುದಕ್ಕಾಗಿ ನೀನೇ ಸಹಾಯ ಮಾಡು. Lord, let them open their hands and come forward to bless the needy people. ಕರ್ತನೆ ಅವರ ಕೈಯನ್ನು ತೆರೆದು ಬಡ ಜನರಿಗೆ ಸಹಾಯ ಮಾಡಲು ಅವರು ಮುಂದೆ ಬರಲಿ. Bless the ministry. ಸೇವೆಯನ್ನು ಆಶೀರ್ವದಿಸು. Bless those who are around ಅವರ them. ಸುತ್ತಲಿರುವ ಜನರನ್ನು ಕರ್ತನೆ ನೀನು ಆಶೀರ್ವದಿಸು. Thank you, Lord, for your anointing is coming upon them to help the poor people. ಕರ್ತನೆ ಬಡ ಜನರಿಗೆ ಸಹಾಯ ಮಾಡುವುದಕ್ಕಾಗಿ ನಿನ್ನ ಅಭಿಷೇಕ ಅವರ ಮೇಲೆ ಬರುತ್ತಿರುವುದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ. Take away the selfishness, Lord, ಕರ್ತನೆ ಎಲ್ಲ ಸ್ವಾರ್ಥತೆಯನ್ನು ತೆಗೆದುಹಾಕು. and give them a large heart to carry all the people. ಎಲ್ಲ ಜನರನ್ನು ಹೊತ್ತುಕೊಂಡು ಹೋಗುವುದಕ್ಕಾಗಿ ಅವರಿಗೆ ದೊಡ್ಡ ಹೃದಯವನ್ನು ಕೊಡು.
Bless them, Lord, ಕರ್ತನೆ ಅವರನ್ನ ಆಶೀರ್ವದಿಸು. and let your glory be revealed through your children. ನಿನ್ನ ಮಕ್ಕಳ ಮೂಲಕವಾಗಿ ನಿನ್ನ ಮಹಿಮೆ ಪ್ರಕಟವಾಗಲಿ. In Jesus' name. ಯೇಸುವಿನ ನಾಮದಲ್ಲಿ God bless you richly. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.